ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ನಮಗಿನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿರುತ್ತೆ. ಯಾರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ, ಯಾರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆದ್ರೂ ಕೂಡ ಅಲ್ಲಿ ಕರೆಕ್ಟ್ ಆದ ಡೀಟೇಲ್ಸ್ ಇಲ್ಲ, ಕೆಲವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಅವರ QR ಕೋಡ್ ಇಲ್ಲ, ಫೋಟೋ ಇಲ್ಲ, ಈ ರೀತಿ ಎಲ್ಲ ಆಗಿದೆ. ಸೊ ಈ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿರುತ್ತೆ. ನಿಮ್ಗೆ ಟೆನ್ಷನ್ ಆಗಿತ್ತಾ? ಇದನ್ನ ಕಮೆಂಟ್ ಹಾಕಿ ತಿಳಿಸಿ. ಟೆನ್ಷನ್ ಆಗಿದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಟೆನ್ಷನ್ ದೂರ ಆಗುತ್ತೆ. ಸರಿ, ಈಗ ಆ ವಿಡಿಯೋನ ಲೈಕ್ ಕೂಡ ಮಾಡಿ. ಸರಿ, ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ ಕೊಟ್ಟಿರುವಂತಹ ಲಿಂಕ್ ರಿಯಲ್ ಆರ್ ಟ್ರಯಲ್ ಇದನ್ನ ಇದುವರೆಗೆ ಕನ್ಫರ್ಮ್ ಮಾಡಿಲ್ಲ. ಅದನ್ನು ಕೂಡ ಮುಂದಿನ ಒಂದು 3 to 4 hours ಅಲ್ಲಿ ಕನ್ಫರ್ಮ್ ಮಾಡ್ತಾರೆ, ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿ. ಬಟ್ ಅವರು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡುವಂತಹ ಹೊತ್ತಿಗೆ ನಾನು ಕಾಲೇಜಲ್ಲಿ ಇರ್ತೀನಿ, ಕ್ಲಾಸ್ ಮಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ವಿಡಿಯೋ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಅಪ್ಡೇಟ್ ನಿಮ್ಗೆ ಸಿಗೋದು ಇವತ್ತು ಈವ್ನಿಂಗ್ ನಮ್ಮ ಯೂಟ್ಯೂಬ್ ಚಾನಲ್. ಬಟ್ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಅವರೇನಾದ್ರು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರೆ, ನೋಟಿಫಿಕೇಶನ್ ಶೇರ್ ಮಾಡಿದ್ರೆ ಆಗಲೇ ಶೇರ್ ಮಾಡಿರ್ತೀನಿ. ಹೆಚ್ಚಿನದಾಗಿ ವಿದಿನ್ 30 to 40 minutes ಶೇರ್ ಮಾಡಿರ್ತೀನಿ. ಸೊ ಆ ಅಪ್ಡೇಟ್ಗಳಿಗೋಸ್ಕರ ನಮ್ಮ ವಾಟ್ಸಪ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ನಮ್ಮನ್ನ. ಸೊ ಫಾಲೋ ಮಾಡೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ನೋಡೋಕಲ್ಲಿ ಇರುತ್ತೆ. ಸರಿ, ಈಗ ಈ ಟ್ರಯಲ್ ಆಗಿರ್ಲಿ ಆರ್ ರಿಯಲ್ ಆಗಿರ್ಲಿ, ಲಾಗಿನ್ ಆಗೋದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕೇ ಬೇಕು. ಸೊ ಇದುವರೆಗೆ ತುಂಬಾ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿಲ್ಲ. ಹಾಗಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಎಂಜಿನಿಯರಿಂಗ್ ಹಾಗೆ ಅಗ್ರಿಕಲ್ಚರ್ ಎರಡೇ ಕೋರ್ಸ್ಗಳ ಸೀಟ್ ಮ್ಯಾಟ್ಸ್ ಅನ್ನ ರಿಲೀಸ್ ಮಾಡಿದರೆ ಆಪ್ಷನ್ ಎಂಟ್ರಿ ಓಪನ್ ಆದ್ರೂ ಕೂಡ ನಿಮಗಲ್ಲಿ ಎಂಜಿನಿಯರಿಂಗ್ ಹಾಗೆ ಅಗ್ರಿಕಲ್ಚರ್ ಎರಡೇ ಕೋರ್ಸ್ ಕಾಣುತ್ತೆ. ಅಕಸ್ಮಾತ್ ಮುಂದಿನ 2 to 3 hours ಅಲ್ಲಿ ಮತ್ತೆ ಯಾವ್ದಾದ್ರು 1-2 ಕೋರ್ಸಿನ ಸೀಟ್ ಮ್ಯಾಟ್ಸ್ ನ ಅವ್ರು ರಿಲೀಸ್ ಮಾಡಿದ್ರೆ ಆ ಕೋರ್ಸ್ಗಳು ಕೂಡ ಆಪ್ಷನ್ ಎಂಟ್ರಿ ಲಿಸ್ಟ್ ಕಾಣಬಹುದು ಅಷ್ಟೇ. ಹಾಗಂತ ಎಲ್ಲಾ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಓಪನ್ ಆಗ್ಬಿಡಲ್ಲ. ಓಕೆನಾ? ಅಂದ್ರೆ ಈಗ ಯಾವುದು MBBS, BDS, ಆಯುಷ್ ಹಾಗೆ ಆರ್ಕಿಟೆಕ್ಚರ್, ಫಾರೆಸ್ಟ್ರಿ ಈ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡಬೇಕಾಗತ್ತೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನೀಟ್ ವಿದ್ಯಾರ್ಥಿಗಳಿಗಂತೂ ಇನ್ನು ಹಲವಾರು ಪ್ರೊಸೆಸ್ ಬಾಕಿ ಇದಾವೆ. ಸೊ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಪ್ರಾಸೆಸ್. ಓಕೆನಾ? ಈಗ ಯಾರ್ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿಲ್ಲ ಅವರು ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿರಿ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಲೇಟೆಡ್ ಇಶ್ಯೂ ಏನಿದೆ, ಅದ್ರ ಪ್ರಾಬ್ಲಮ್ಸ್ ಏನಿದೆ, ಅದನ್ನ ವಿದಿನ್ 1 or 2 days ಸಾಲ್ವ್ ಮಾಡಬಹುದು ಅಂತ ಅನ್ಕೋತೀನಿ. ಕೇಳಿದವರು ಅಕಸ್ಮಾತ್ ಆಗಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಗೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಒಬ್ಬರೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರಲ್ಲ. ತುಂಬಾ ವಿದ್ಯಾರ್ಥಿಗಳು ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಎಲ್ಲಾ ವಿದ್ಯಾರ್ಥಿಗಳನ್ನ ಇಗ್ನೋರ್ ಮಾಡಲ್ಲ. ಈವನ್ ನಮ್ಮ ಕೇದವರು ವಿದ್ಯಾರ್ಥಿಗಳ ಕೇರ್ ತೆಗೆದುಕೊಳ್ತಾರೆ. ಸೊ ಅಂದ್ರೆ ಒಂದೇ ಒಂದು ಕ್ಯಾಂಡಿಡೇಟ್ಗೂ ಕೂಡ ಪ್ರಾಬ್ಲಮ್ ಆಗೋದಕ್ಕೆ ಕೊಡಲ್ಲ, ಈ ರೀತಿ ಹೇಳ್ತಾ ಇದ್ರು. ಸೊ ಅದನ್ನ ಫಾಲೋ ಕೂಡ ಮಾಡ್ತಾರೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಗೆಲ್ರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನ್ ಸಿಗತ್ತೆ ಅದರ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಆಪ್ಷನ್ ಎಂಟ್ರಿ ಯಾವಾಗ ಕ್ಲೋಸ್ ಆಗುತ್ತೆ, ಲಾಸ್ಟ್ ಡೇಟ್ ಅಂತ ಇರುತ್ತಲ್ವಾ, ಆ ಲಾಸ್ಟ್ ಡೇಟ್ಗಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗತ್ತೆ. ನೀವು ನಿಮ್ಮ ಆಪ್ಷನ್ ಎಂಟ್ರಿ ಮುಗಿಸಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ಆಗತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಹೇಳ್ದಲ್ವಾ, ಈಗ ಸ್ಟಾರ್ಟಿಂಗ್ ಆದ್ರೂ ಕೂಡ ಎಂಜಿನಿಯರಿಂಗ್ ಈ ರೀತಿ 1-2 ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇದು ಟ್ರಯಲ್ ಆಪ್ಷನ್ ಎಂಟ್ರಿ ಆಗಿದ್ರಿಂದ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆನಾ? ನಂತರ ಟ್ರಯಲ್ ಅಂದ್ರೆ ಏನು, ರಿಯಲ್ ಅಂದ್ರೆ ಏನು, ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಂತರ ಹೌ ಟು ಡೂ ಆಪ್ಷನ್ ಎಂಟ್ರಿ ಲೈವ್ ಡೆಮೋ ಅದನ್ನು ಕೂಡ ಚೆಕ್ ಮಾಡಿ. ಸೊ ಸದ್ಯದ ಮಟ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗದೇ ಇದ್ರೆ ಅಥವಾ ಅದರ ಡೀಟೇಲ್ಸ್ ಕರೆಕ್ಟ್ ಆಗಿ ಇಲ್ಲದೆ ಇದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಮುಂದಿನ 1-2 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾರೆ. ಅದರ ನಂತರ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿಯನ್ನ ಮಾಡಿ ಅದ ನಂತರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ನಿಮ್ಮ ರಿಯಲ್ ಅಲಾಟ್ಮೆಂಟ್ ಏನಿದೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಡ್ಮಿಷನ್ಗೋಸ್ಕರ ಏನ್ ಮಾಡ್ತಾರೆ, ಸೊ ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಈವನ್ ಮಾಕ್ ಅಲಾಟ್ಮೆಂಟ್ ಆಗೋದಕ್ಕೂ ಕೂಡ ಇನ್ನೂ ತುಂಬಾ ಟೈಮ್ ಇದೆ. ಮಿನಿಮಮ್ 10 days ಅಂತೂ ಇದ್ದೇ ಇದೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮುಂದೆ 1-2 ದಿನದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಂದಿನ 1-2 ದಿನದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕರೂ ಕೂಡ ಅದರ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಕಷ್ಟು ಟೈಮ್ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಮತ್ತು ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತು ಸಂಜೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.